ಇನ್ನು ಪನಾಮ ದೇಶದಲ್ಲಿರುವ ಶಶಿ ತರೂರ್ ಭಯೋತ್ಪಾದಕರಿಗೆ ಅವರ ಭಾಷೆಯಲ್ಲಿಯೇ ಆದರೆ ಬಿಜೆಪಿಯವರು ಏನೂ ಕೊಟ್ಟಿಲ್ಲ. ಸುಮ್ಮನೆ ನೀವು ಭಾಷಣ ಬಿಗಿಬೇಡಿ. ನಾನು ಈಗಲೂ ಕೇಳ್ತೀನಿ, 10 ವರ್ಷದಲ್ಲಿ ನನಗೆ ಪಟ್ಟಿ ಕೊಟ್ಟಿತ್ತು. ಜೋಶಿಯವರು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಎಲ್ಲರೂ ಸುಮ್ಮನೆ ಮಾತಾಡ್ತಾರಷ್ಟೆ, ಯಾರೂ ಕೊಟ್ಟಿಲ್ಲ. ಕೇಂದ್ರದ ಪ್ರಕಟಿತ ಯೋಜನೆಗಳು ದೇಶವ್ಯಾಪ್ತಿ, ಅದರ ಭಾಗವಾಗಿ ನಮಗೆ ಬಂದಿರುವ ಯೋಜನೆಗಳ ಲಾಭಗಳನ್ನು ಬಿಟ್ಟು ವಿಶೇಷವಾಗಿ ಕರ್ನಾಟಕದ ಮೇಲೆ ಮಮತೆ ತೋರುವ ಭಾಗವಾಗಿ ಬಂದಿರುವ ಯೋಜನೆಗಳು ಯಾವುದು? ಮತ್ತೆ ನ್ಯಾಷನಲ್ ಹೈವೇ ತರಬಾರ್ದು. ನೀವು ದೇಶವ್ಯಾಪಿ ನ್ಯಾಷನಲ್ ಹೈವೇ ಮಾಡ್ಕೊಂಬಂದಿದ್ದೀರಿ. ಮತ್ತೆ ಇದು ರೈಲ್ವೆ ಸ್ಟೇಷನ್ ದೇಶವ್ಯಾಪಿ 800 ಸ್ಟೇಷನ್ ಮಾಡ್ಕೊಂಬಂದಿದ್ದೀರಿ. ಮತ್ತೆ ಇದು ಒಂದೇ ಭಾರತ್ ದೇಶವ್ಯಾಪಿ ಒಂದೇ ಭಾರತ್ ಕೊಟ್ಟಿದ್ದೀರಿ. ವಿಶೇಷವಾಗಿ 20 ಜನ ಚಿಲ್ಲರೆನ ದಕ್ಷಿಣ ಭಾರತದಲ್ಲಿ ಗತಿ ಇಲ್ಲದೆ ಇರೋ ನಿಮ್ಮ ಪಕ್ಷಕ್ಕೆ ನಾವು ಕೊಟ್ಟಿರೋ MP ಗಳು ಕೊಟ್ಟಿದ್ದಕ್ಕೆ, ನಿಮಗೆ ನಿಮ್ಮ ಪಕ್ಷಕ್ಕೆ ನೀವು ಆ ವಿಶೇಷ ಮಮಕಾರದಲ್ಲಿ ಏನನ್ನ ನಮಗೆ ಕೊಟ್ಟಿದ್ದೀರಿ ಅಂತ ಯಾರು ಪಟ್ಟಿ ಕಳಿಸ್ಕೊಡ್ರಪ್ಪ, ನನಗೆ ಹೇಳೋಣ ಜನಕ್ಕೆ. ಗೊತ್ತಾಗಬೇಕು. ಹಾಂ, ಎಸ್. ಇನ್ನು ಶಶಿ ತರೂರ್ ಅವರು ಭಯೋತ್ಪಾದಕರಿಗೆ ಅವರದ್ದೇ ಭಾಷೆಯಲ್ಲಿ ಪ್ರತ್ಯುತ್ತರ ನೀಡುವುದಾಗಿ ಮೋದಿ ಹೇಳಿದ್ದಾರೆ. PM ಅದನ್ನು ಕೊಟ್ಟಿದ್ದಾರೆ. ಸಿಂಧೂರ ಬಣ್ಣ ಕೆಂಪು, ಹಾಗೆಯೇ ರಕ್ತದ ಬಣ್ಣ ಕೂಡ ಕೆಂಪು ಅಂತ ತರೂರ್ ಹೇಳಿಕೆ ಕೊಟ್ಟರು. ಇದಕ್ಕೆ ಕಾಂಗ್ರೆಸ್ ಟೀಕೆ. ಶಶಿ ತರೂರ್ ಬಿಜೆಪಿಯ ಸೂಪರ್ ವಕ್ತಾರರಾಗಿ ಬದಲಾಗಿದ್ದಾರೆ, ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಚಮಚಾಗಿರಿ ಮಾಡ್ತಾ ಇದ್ದಾರೆ ಅಂತ ಉದಿತ್ ರಾಜ್ ಟೀಕಿಸಿದ್ದಾರೆ. ಈ ಹಿಂದೆ ಬಿಸಿ ಬಿಸಿ ಟೀ ಮಾರಿದ್ದ ವ್ಯಕ್ತಿ ಇವತ್ತು ಸಿಂಧೂರವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿಯನ್ನ TMC ಸಚಿವ ಉದ್ಯಾನ್ ಗುಹಾ ಟೀಕಿಸಿದ್ದಾರೆ. 2013ರಲ್ಲಿ ನನ್ನ ಪತ್ನಿ ಪಾಕಿಸ್ತಾನದಲ್ಲಿ 1 ವರ್ಷ ಇದ್ರು. ದಕ್ಷಿಣ ಏಷ್ಯಾದಲ್ಲಿ ಕ್ಲೈಮೇಟ್ ಚೇಂಜ್ ಬಗೆಗಿನ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ರು. ಆದರೆ ಪಾಕ್ ನಂಟಿಲ್ಲ, ಹಣ ಬಂದಿಲ್ಲ ಅಂತ ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಹೇಳಿದ್ದಾರೆ. ಮಾಡಲಿ, ಈ ಟೀ ಮಾರ್ತಾ ಇದ್ದಿದ್ದು ಶ್ರಮಜೀವಿಯ ಭಾಗ. ಸಿಂಧೂರ ಮಾಡ್ತಿರೋದು ಪವಿತ್ರವಾದ ಕೆಲಸ. ಏನು ತಪ್ಪು ಸಿಂಧೂರ ಮಾಡಿದ್ರೆ? ಏನು ತಪ್ಪು? ಮಂತ್ರಿ ಯೂಸ್ಲೆಸ್ ಫೆಲ ಅಲ್ಲಿ ನಿಂತ್ಕೊಂಡು ಹಿಂದೆ ನಿಂತಿರೋ ಫೋಟೋ ಹೆಣ್ಮಗಳನ್ನ ಮೆಚ್ಚಕ್ಕೆ ಮಾತಾಡೋದು. ಯಾರೋ ಉದಿತ್ ರಾಜ್, ಅದೊಂದು ಶೋ ಪೀಸು ಕಾಂಗ್ರೆಸ್ಗೆ. ಎಲ್ಲ TVಗಳಿಗೂ ಪುಕ್ಕಟ್ಟೆ ಸಿಗಬಹುದಾದ ವಕ್ತಾರ ಅದೊಂದೇ ಕೇಸು ಉತ್ತರ ಪ್ರದೇಶದಲ್ಲಿ. ಮೋಸ್ಟ್ಲಿ ಫೈನಲಿ ಅವ್ರು ಒಬ್ಬರೇ ಉಳ್ಕೊಂಡ್ರು ಉಳ್ಕೋಬೋದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪರ ಮಾತಾಡಕ್ಕೆ. ಹಾಂ, ಯಾಕಂದರೆ ಸಮಾಜವಾದಿ ಪಾರ್ಟಿ ಕೈಗೆ ಬಿಟ್ಬಿಟ್ರೆ ಉಳ್ಕೊಳ್ಳೋದು ಇವ್ರು ಒಬ್ಬರೇ ಇರ್ಬೋದು ಮೋಸ್ಟ್ಲಿ. ಸುಮ್ಮನೆ ಮಾತಾಡ್ತೀರಿ ಬಾಯಿಗೆ ಬಂದಂಗೆ. ಶಶಿ ತರೂರು ತಂಡದ ಭಾಗವಾಗಿ ಪರದೇಶಗಳಿಗೆ ಹೋದಾಗ ಏನು ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಕಾಂಗ್ರೆಸ್ನವರು? ಅಂಥದ್ದವರು ಅವರು ಸೂಟ್ ಕೇಸ್ ಹಿಡ್ಕೊಂಡು ವಿಮಾನದ ಕಡೆಗೆ ಹೊರಟಾಗಲೇ ಹೇಳಬೇಕಾಗಿತ್ತು, ಹೋಗಿ ಕೂಡು ನೀನು ಅಂತ ಹೇಳಬೇಕಿತ್ತು. ಕತೆ ಕಾಯ್ತಾ ಇದ್ದಾರೆ ಎಲ್ಲರೂ. ಈಗ ಪರದೇಶಕ್ಕೆ ಹೋಗಿರೋ ಆ ವ್ಯಕ್ತಿನ ನೀನು BJP ಪರ ಮಾತಾಡ್ತೀಯ ಅಂದರೆ, ದೇಶದ ಪರ ಮಾತಾಡಿದ್ರೆ BJP ಪರ ಅಂತ ಅನ್ಕೊಳ್ಳೋಂಥ ನಿಮ್ಮ ಮೂರ್ಖತನಕ್ಕೆ ಏನು ಹೇಳಬೇಕು ನಾವು? ಓಕೆ, ಏನು ಮಾತಾಡಬೇಕಿತ್ತು ಅದನ್ನಾದರೂ ಹೇಳಿ, ಹಾಳಾಗೋಗ್ಲಿ. ದೇಶದ ವಿರುದ್ಧವಾಗಿ ಏನು ಮಾತಾಡಬೇಕಿತ್ತು? ಸೇನೆ ವಿರುದ್ಧವಾಗಿ ಮಾತಾಡಬೇಕಿತ್ತ? ಶಶಿ ತರೂರ್ ಅಲ್ಲ BJP ವಕ್ತಾರ. ಕಾಂಗ್ರೆಸ್ ಒಳಗಡೆ ಆ ಮನೋಸ್ಥಿತಿಯಲ್ಲಿರುವ ಪಾಕಿಸ್ತಾನದ ವಕ್ತಾರರು ಯಾರ್ಯಾರು ಅಂತ ಒಂದಿನ ಪಟ್ಟಿ ಮಾಡ್ತೀವಿ. ಪಾಕಿಸ್ತಾನಿ ವಕ್ತಾರರಿಂದಾನೇ ದೇಶಕ್ಕೆ ಈ ಪರಿಸ್ಥಿತಿ ಬಂದಿದ್ದು. ಎಸ್.